ನಮ್ಮಮ್ಮ ಬಾರೆ ಮನೆಗೆ ಬೆಳಕತ್ತಾರೆ ನಮಗೆ ಎಲ್ಲಮ್ಮ ಬಾರೆ ಮನೆಗೆ. ನಂಬಿರುವ ಜನರಿಗೆಲ್ಲ ನೀನಾದೆ ಭಾಗ್ಯದಾತೆ. ಎಲ್ಲಮ್ಮ ಬಾರೆ ಮನೆಗೆ ಸಂತಸವ ತಾರೆ ನಮಗೆ ಎಲ್ಲಮ್ಮ ಬಾರೆ ಮನೆಗೆ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ನಮಾಮಿ ದುರ್ಗಾಂ ಎಲ್ಲಮ್ಮ ಮೈವರಖಂಡ ಪರವಾಸಿನಿ ರೇಣುಕಾದಿಪರಾಶಕ್ತಿಂ ಭೋಜೋ ಭೋಜೋ ನಮಾಮ್ಯಹಂ. ಎಲ್ಲ ಭಕ್ತರಿಗೂ ಕೂಡ ನಮಸ್ಕಾರಗಳು. ಮಹಾನಗರಿ ಬೆಂಗಳೂರು, ಆ ಬೆಂಗಳೂರಿನಲ್ಲಿ ಹೇಸರಘಟ್ಟ ಮೇನ್ ರೋಡ್ನಲ್ಲಿರ್ತಕ್ಕಂತಹ ಶ್ರೀ ಐವರಖಂಡಪುರ ಹೇಳ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ರೇಣುಕಾ ಆದಿಪರಾಶಕ್ತಿಯ ವಿವಿಧ ರೂಪವೋ ಎಂಬಂತೆ ರೇಣುಕಾ ಆದಿಪರಾಶಕ್ತಿಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಇನ್ನೊಂದು ಭಾಗವಾಗಿ ಅಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟ್ರು ಬಂದರೆ ಇಲ್ಲಿ ಶ್ರೀ ಕ್ಷೇತ್ರ ದೊಡ್ಡ ಬಾಲಿಕೆರೆ ಹೇಳ್ತಕ್ಕಂತಹ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಇವತ್ತು ನಾವು ದಿವಸ ಇದ್ದೇವೆ. ಯಾಕಿದ್ದೇವಪ್ಪ ಅಂತ ಕೇಳಿದರೆ, ಇವತ್ತು ನಾಗರ ಪಂಚಮಿಯ ವಿಶೇಷ. ಎಲ್ಲ ಮಾನವ ಕೋಟಿ ಜನಾಂಗಕ್ಕೂ ಕೂಡ ಆ ನಾಗದೇವತೆಯ ಆಶೀರ್ವಾದ ಹೇಳ್ತಕ್ಕಂಥದ್ದು ಬೇಕೇ ಬೇಕಾಗಿದೆ. ಯಾಕೆಂತಂದರೆ ಇಡೀ ಭೂಮಂಡಲಕ್ಕೆ ಒಡೆಯ ಸುಬ್ರಹ್ಮಣ್ಯ. ನಾವಿರೋದು ಕೂಡ ಭೂಮಂಡಲದ ಭೂಮಿಯಲ್ಲೇ ವಾಸವಾಗಿ ಇರೋದರಿಂದ ಅವನ ಅನುಗ್ರಹ ನಾವು ಎಲ್ಲ ಮನುಷ್ಯರಿಗೂ ಕೂಡ ಇದ್ದೇ ಇರುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾಗರ ಪಂಚಮಿ. ಈ ನಾಗರ ಪಂಚಮಿ ಪ್ರಯುಕ್ತವಾಗಿ ಇವತ್ತಿನ ದಿವಸ ಇಲ್ಲಿ ಬೆಳಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಹಾಗೂ ಕಲಶಾರಾಧನೆ ಹಾಗೂ ವಿಶೇಷವಾದಂತಹ ಮಂಡಲ ರಚನೆ, ಮಂಡಲಾರಾಧನೆ ಮತ್ತು ನಾಗ ಸಂಬಂಧಿ ಹೋಮಗಳು, ಪರಿವಾರಾದಿ ದೇವತೆಗಳ ಹೋಮಗಳು ಹಾಗೂ ಈ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ,
ಈ ಕಾಣಿಸ್ತಕ್ಕಂತಹ ಎಲ್ಲ ಪ್ರತಿಷ್ಠಾಪಿತ ನಾಗದೇವತೆಗಳು ಕೂಡ ಗಳಿಗೂ ಕೂಡ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾಗಿರ್ತಕ್ಕಂತಹ ಮಹಾನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇವೆಲ್ಲವೂ ಕೂಡ ಇವತ್ತಾಗಿದ್ದಾವೆ. ಈ ಎಲ್ಲ ಒಂದು ಪೂಜಾ ಕ್ಲೈಂಕರ್ಯವೂ ಕೂಡ ಪ್ರತಿ ವರ್ಷ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ. ಮೊದಲೇ ಹೇಳಿದ್ದೇನಲ್ವಾ, ಐವರಕಂಡಪುರ ಕ್ಷೇತ್ರ ಅಂಥೇಳಿ ರೇಣುಕಾಧಿಪರಾಶಕ್ತಿ, ಆ ಜಾಗದಲ್ಲೂ ಕೂಡ ನಾಗನ ವಾಸಸ್ಥಾನ ಇದೆ. ಈ ಜಾಗದಲ್ಲೂ ಕೂಡ ನಾಗನ ವಾಸಸ್ಥಾನ ಇದೆ. ಹೇಗೆ ಪ್ರಯೋಜನ ಆಗತ್ತೆ ಅಂತಂದರೆ, ಯಾರಿಗೆ ಸಂತಾನ ಇರೋದಿಲ್ವೋ ಅಥವಾ ಯಾರಿಗೆ ದೊಡ್ಡ ದೊಡ್ಡ ರೋಗದ ಸಮಸ್ಯೆ ಇರುತ್ತೋ ಅಥವಾ ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೋ ಅಥವಾ ಯಾರಿಗೆ ಬೇರೆಯವರ ದೃಷ್ಟಿದೋಷದ ಸಮಸ್ಯೆ ಇರುತ್ತೋ, ಹೀಗೆ ಮನುಷ್ಯನಿಗೆ ಏನೇನು ಸಮಸ್ಯೆ ಬರ್ತಾವಲ್ಲ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾಗನ ಆರಾಧನೆಯೇ ಇಲ್ಲಿ ಔಷಧ ಆಗಿದೆ. ಇಲ್ಲಿ 100ಕ್ಕೆ 100 ಇಲ್ಲಿ ಬಂದು ಸೇವೆ ಮಾಡಿದರೆ ಅಥವಾ ಇಲ್ಲಿ ಬಂದು ಪ್ರತಿಷ್ಠಾಪನೆ, ನಾಗ ಪ್ರತಿಷ್ಠಾಪನೆ ಮಾಡಿದರೆ, ಇಲ್ಲಿ ಬಂದು ವಿವಿಧಜನ್ಯವಾದಂತಹ ಸೇವೆ ಮಾಡೋದರ ಮೂಲಕವಾಗಿ ತಮ್ಮ ಕಷ್ಟಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ 100ಕ್ಕೆ 100 ಆ ಭಗವಂತ ಹೇಳ್ತಕ್ಕಂಥವನು ನೆಲೆಯಾಗಿದ್ದಾನೆ. ಅಪರೂಪಕ್ಕೆ ಇಲ್ಲೂ ಒಂದು ದಿವಸ ನಾಗರಾಜನು ಕಾಣಸಿಗ್ತಾನೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲೇ ಹೊರಗಡೆ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ಮರ ಇವರೇ? ಇದು ಅರಳಿ ಮರ, ಬಿಲ್ವ, ಬೇವು ಮತ್ತು ಬನ್ನಿ ಮರ, ಈ 3 ಶಿವಶಕ್ತಿ ಮತ್ತು ಶನೇಶ್ವರ ಸ್ವಾಮಿ, ಈ 3 ಶಕ್ತಿಗಳು ಒಂದಾಗಿರ್ತಕ್ಕಂತಹ ಜಾಗ ಇದು. 100ರಲ್ಲಿ ಒಂದು 5 ಭಾಗ ಮಾತ್ರ ಇಂಥ ಒಂದು 3 ಮರಗಳು ಸೇರಿದಂಥ ಜಾಗ ನಿಮಗೆ 100ರಲ್ಲಿ 5 ಭಾಗ ಮಾತ್ರ ಸಿಗತ್ತೆ. ಆ 5 ಭಾಗದಲ್ಲಿ ಈ ಒಂದು ಕ್ಷೇತ್ರವು ಕೂಡ ಒಂದಾಗಿದೆ. ಇಂಥ ಕ್ಷೇತ್ರದಲ್ಲಿ ನೀವೊಂದು ಪೂಜೆಯನ್ನು ಮಾಡಿಸುವುದರ ಮೂಲಕವಾಗಿ ತಮ್ಮ ತಮ್ಮ ಇಷ್ಟಾರ್ಥವನ್ನು 100ಕ್ಕೂ 100 ನೆರವೇರಿಸಿಕೊಳ್ಳಬಹುದು. ಈ ಒಂದು ಕ್ಷೇತ್ರವನ್ನು ಹಲವಾರು ವರ್ಷಗಳಿಂದ ಮುನ್ನಡೆಸಿಕೊಂಡು ಬರ್ತಾ ಇರತಕ್ಕಂಥವರು ಶ್ರೀಯುತ ಮಂಜುನಾಥ ಮೌರ್ಯವರು. ಹಾಗೂ ಇಲ್ಲಿನ ಮೇನು ಆಡಳಿತಾಧಿಕಾರಿಯಾಗಿರ್ತಕ್ಕಂಥವರು ಅಮ್ಮ ಹೇಳ್ತಕ್ಕಂತಹ ಒಂದು ದೇವತೆ. ಆ ದೇವತೆಯ ಆಶೀರ್ವಾದದಿಂದಲೇ ಈ ಒಂದು ಕ್ಷೇತ್ರ ಹೇಳ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಮತ್ತು ಎಲ್ಲ ಭಕ್ತರಿಗೂ ಕೂಡ ಅವರವರ ಕಷ್ಟ ಏನು ಅಂತ ಕೇಳಿಕೊಂಡು ಆ ಕಷ್ಟವನ್ನು ನಿವಾರಣೆ ಆಗೋದರತ್ತ ನಮ್ಮ ಈ ಕ್ಷೇತ್ರ ಹೇಳ್ತಕ್ಕಂಥದ್ದು ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಆಗಿದ್ದರಿಂದ ಇವತ್ತೆಲ್ಲ ಭಕ್ತರು ಕೂಡ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಭಕ್ತರು ಕೂಡ ಬಂದು ಬೆಳಗಿನ ಜಾವದಿಂದನೇ 6 ಗಂಟೆಯಿಂದನೇ ಬಂದು ಅಭಿಷೇಕವನ್ನು ಮಾಡುವುದರ ಮೂಲಕವಾಗಿ, ಪೂಜೆಯನ್ನು ಮಾಡುವುದರ ಮೂಲಕವಾಗಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಎಲ್ಲ ಭಕ್ತರು ಬಂದು ಕೂಡ ನೆರವೇರಿಸ್ಕೊಳ್ತಾ ಇದ್ದಾರೆ. ಯಾರಿಗೆ ಈ ಕ್ಷೇತ್ರ ಪರಿಚಯ ಇಲ್ಲವೋ, ಯಾವ ಥರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಮಿಥುರಾಶ್ವತ್ಥ ಇರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ನಾಗಕ್ಷೇತ್ರಗಳಿದ್ದಾವೆ. ಅದೇ ಥರ ಇದೂ ಒಂದು ನಾಗಕ್ಷೇತ್ರ ಆಗಿದೆ. ಅಲ್ಲಿ ಹೋದರೆ ಏನು ಫಲ ಸಿಗುತ್ತೋ ಅದೇ ಫಲ ಹೇಳ್ತಕ್ಕಂಥದ್ದು ಈ ಜಾಗದಲ್ಲಿ ಬಂದು ಸೇವೆಯನ್ನು ಮಾಡಿದರೂ ಕೂಡ ಇಲ್ಲಿ ಅದೇ ಫಲ ಹೇಳ್ತಕ್ಕಂಥದ್ದು 100ಕ್ಕೆ 100 ಸಿಗ್ತಾ ಇದೆ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ, ಯಾಕೆಂದರೆ ಎಲ್ಲ ಮಾನವನಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ನಮಸ್ಕಾರ. ಶ್ರೀ ಕ್ಷೇತ್ರ ಐವರಕಂಡಪುರ ರೇಣುಕಾ ಪರಾಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಇದು. ಈ ಕ್ಷೇತ್ರ ಬೆಳೆದಿದ್ದು, ನಾನು ಕಲಾವಿದ, ನಾದಸ್ವರ ನುಡಿಸ್ತೀನಿ. ಒಮ್ಮೆ ಒಂದು ದಿವಸ ಅಲ್ಲಿ ಅಮ್ಮ ಮನೆಯಲ್ಲೇ ಒಂದು ಬುಟ್ಟಿ ಇತ್ತು, ಅದರಲ್ಲಿ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಮನೆಯಲ್ಲೇ, ಸ್ವಂತ ಮನೆಯಲ್ಲೇ. ಅಲ್ಲಿ ಓಡಾಡೋಕ್ಕೂ ಅವ್ರ ಮನೆ ಹತ್ರ ಹೋಗೋದಕ್ಕೂ ಅಲ್ಲಿ ಸ್ವಲ್ಪ ಇದು ಅವಾಗೆಲ್ಲ ಡ್ರೈನೇಜ್ ಇದೆಲ್ಲ ಏನಿರಲಿಲ್ಲ. ಆದರೆ ಒಂದು ದಿವಸ ನಾನು ಹೋಗಿ ವಾದ್ಯ ನುಡಿಸ್ತಾ ಇದ್ದೆ. ಅಲ್ಲಿ ನಾಗಪ್ಪ ಅಂತ ಒಂದು ಪ್ರತಿಷ್ಠೆ ಮಾಡಿದ್ರು ಫಸ್ಟ್ ಟೈಮು. ಅದು ದೇವಸ್ಥಾನಗಳು ನೋಡಿ ಉದ್ಭವ ಆಯಿತು ಆಮೇಲೆ ಅಷ್ಟೇ. ಒಂದು ಮನೆ ಇದ್ದಿದ್ದು ಈಗ ದೇವಸ್ಥಾನಗಳಾಯಿತು. ಅಮ್ಮನಿಗೆ ಮೈಮೇಲೆ ಬರ್ತಾಯಿತ್ತು, ಪ್ರತಿಯೊಬ್ಬರೂ ಬರ್ತಾಯಿದ್ರು. ತುಂಬ VIP ಗಳೆಲ್ಲ ದೊಡ್ಡವರೆಲ್ಲ ಬರ್ತಾಯಿದ್ರು. ನಾನು ಕಂಡಂಗೆ DC ಇವರೆಲ್ಲ ವಾದ್ಯ ಸಮೇತ ಹೋಗಿ ಅವ್ನು ಕರ್ಕೊಂಬರ ಅಂದರೆ, ಇಲ್ಲ ನಾನು ಅಮ್ಮನ ಮಗ, ನಮಗೆ ವಾದ್ಯನೂ ಬೇಡ, ಈ ಕಳಸನೂ ಬೇಡ ಅಂತ ಹೇಳಿ ಕಳಿಸಿದ್ದಾರೆ. DC ಇವರೆಲ್ಲನೂ, KSRTC ಕಮಿಷ್ನರು ಇವರೆಲ್ಲನೂ ಆ ಟೈಮಲ್ಲಿ ಆ ಥರ ನಡೀತಾ ಇತ್ತು. ಒಳ್ಳೆ ಕ್ಷೇತ್ರ ಇದು. ಅಮ್ಮ ಏನು ಹೇಳ್ತದೋ, ಅಕಸ್ಮಾತ್ ನಾವು ಮನಸ್ಸಲ್ಲಿ ಏನು ನೆನೆಸ್ಕೊಂಡು ಬಂದು ಆ ಅಮ್ಮನ ಕೇಳೋತ್ತಿಗೆ, ಒಂದು ನಿಂಬೆಹಣ್ಣು ಅಮ್ಮನ ಕೈ ಕೊಡೋತ್ತಿಗೆ ನೀನು ಮನಸ್ಸಲ್ಲಿ ಏನೈತಂತ ಅಮ್ಮನೇ ಹೇಳ್ತಾಯಿತ್ತು. ಆ ರೀತಿ ನಮ್ಮನ್ನು ಬೆಳೆಸಿದ್ರು ಚೆನ್ನಾಗಿ. ನಮ್ಮ ತುಂಬ ಕಲಾವಿದರೆಲ್ಲ ಇಲ್ಲಿ ಬರ್ತಾಯಿದ್ರು. ಅಮ್ಮನ ಬಗ್ಗೆ ಜೇಸು ದಾಸ ಅಂತವ್ರು ಬಂದು
ಕೆಳಗಡೆನೇ ಕೂತ್ಕೊಂಡು ಆಡ್ಕೊಂಡು ಹೋಗಿದ್ದಾರೆ. ಅಮ್ಮನ ಬಗ್ಗೆ ಹಾಡುಗಳೆಲ್ಲ ಕ್ಯಾಸೆಟ್ಗಳಿದೆ ಇವಾಗಲೂ ದೇವಸ್ಥಾನದಲ್ಲಿ ಇದೆ ಇಲ್ಲಿ. ಆ ರೀತಿ ಈಗ ಇವತ್ತೂ ಅಷ್ಟೇ ಸುಮಾರು 97 ಇಸ್ವಿಯಿಂದ ನಾನು ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮನ್ನು ಕರೆಸ್ತಾರೆ, ಬರ್ತಾಯಿದ್ದೀನಿ. ಅಮ್ಮ ಮಾತ್ರ ನಮ್ಮನ್ನು ಕೈ ಬಿಟ್ಟಿಲ್ಲ. ಆದರೂ ಅಮ್ಮ ಇರೋವಾಗಲೂ ನೋಡಬೇಕಾಗಿತ್ತು. ತುಂಬ ಜನ 11 ರೂಪಾಯಿ ಟೋಕನ್ ಇದ್ದಿದ್ದು 250 500 ತನಕ ಹೋಯಿತು. ಯಾಕಂದರೆ ಜನ ಜಾಸ್ತಿ. ಅಮ್ಮ ಬಂದರೆ 2 ಅವರ್ ಇರ್ತಾಯಿತ್ತು. ನೋಡಿ ಅಮ್ಮನೇ ಬರ್ತಾಯಿದೆ, ತಾಯಿ ರೇಣುಕಾ ಯಲ್ಲಮ್ಮ ಸೌದತ್ತಿ. ಅಲ್ಲೇನೂ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲೂ ನುಡಿಸಿದ್ದೀವಿ. ಅಲ್ಲಿ ಒಂದು ಶಿಥಿಲಾಗ್ಬಿಟ್ಟಿತ್ತು ನಗರದ್ದು, ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ರು. ಆವತ್ತೂ ತುಂಬ ಜನ VIP ಗಳೆಲ್ಲ ಬಂದಿದ್ರು. ಅಲ್ಲಿ ಮಹಾತ್ಮೆ ಜಾಸ್ತಿ ಇತ್ತು. ಆ ಅಮ್ಮನ ಆಶೀರ್ವಾದನೇ ಈ ಅಮ್ಮನೂ ಇಲ್ಲಿ ಈಗ ಪುಣ್ಯಕ್ಷೇತ್ರ ಆಗ್ಬಿಡುತ್ತೆ ಇಲ್ಲಿ ಐವಾರ ಕಂಡಾಪುರ ಈಗ.